ಹೋಟೆಲ್ ಮಾಲೀಕ ಯೋಗರಾಜ್ ಭಟ್ರಿಗೂ ಆವತ್ತಿನ ಶಿವರಾತ್ರಿಗೂ ಒಂದು ಅಂತರ ಏನಿದೆ ಇವತ್ತು? ಅಂದಿನ ಶಿವರಾತ್ರಿ ಹಬ್ಬಕ್ಕೂ ಇವತ್ತಿನ ಶಿವರಾತ್ರಿ ಹಬ್ಬಕ್ಕೆ ನಿಮಗೆ ಏನು ಚೇಂಜಸ್ ಅನಿಸ್ತಿದೆ? ಏನು ಗೊತ್ತಿಲ್ಲಪ್ಪ ನಮಗೆ. ಅದು ಅವತ್ತು ಬೆಳಗಾದರೆ ರಾತ್ರಿ ಆಗೋದು ಗೊತ್ತಾಗ್ತಿರ್ಲಿಲ್ಲ. ಇವಾಗಂತೂ ಗೊತ್ತೇ ಆಗಲ್ಲ ಸತೀಶ. ಬೆಳಗ್ಗೆ ಎದ್ದು ಹಲ್ಲು ತಿಕ್ಕಿ ಒಂದೆರಡು ಫೋನ್ ತೊಗೊಂಡ್ಬಿಟ್ವಿ ಅಂದರೆ ಮುಗೀತು. ಹಾಗೆ ಸೂರ್ಯ ಮುಳುಗ್ಬಿಡ್ತಾನೆ ಕಣ. ಮಾಡಿದ್ರೆ ಸೂರ್ಯ ಮುಳುಗ್ಬಿಡ್ತಾನೆ. ನಮ್ಮ ಸೂರ್ಯ ಡೈಲಾಗಿದ್ದು ದುನಿಯಾ ಪಿಕ್ಚರು. ಹಾಗೆ ಸೂರ್ಯ ಮುಳುಗ್ಬಿಡ್ತಾನೆ. ಇನ್ನೂ 1000 ಕೆಲಸ ಬ್ಯಾಲೆನ್ಸ್ ಇರ್ತವೆ. 6 ಆಯ್ತು, 7 ಆಯ್ತು, 8 ಆಯ್ತು, 9 ಆಯ್ತು, 10 ಆಯ್ತು, 11 ಆಯ್ತು, 12 ಆಯ್ತು, 1 ಆಯ್ತು, ಏನೂ ಮುಗಿಯಲ್ಲ. ಎಲ್ಲ ಒಂದು ಸತಿ ಶಟ್ರ್ ಎಳೆದ್ಬಿಟ್ಟು ಮಲ್ಕೊಂಬಿಡೋದು. ಬೆಳಗ್ಗೆ ನೋಡೋಣ ಅಂತ. ಬೆಳಗ್ಗೆ ತಿರ್ಗಾ ಎಲ್ಲ ರಿವೈಂಡ್ ಆ್ಯಂಡ್ ಪ್ಲೇ. ಏನೋ ಒಂದು ಅಟಕಾಯಿಸ್ಕೊತದೆ. ಏನು ಸಂಜೆ ಆಗೋದು ಗೊತ್ತಾಗಲ್ಲ. ಇದು ಹಿಂಗಾಗಿ ಆಗಿ 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 ಅವತ್ತು ಹೆಂಗಿತ್ತು ಮೈಂಡು ಬಾಡಿ, ಅದು ಇವತ್ತಿಗೂ ಹಾಗೆ ಸ್ಟಕ್ ಆಗ್ಬಿಟ್ಟದೆ. ಅದು ಏನೋ ಗೇರ್ ಶಿಫ್ಟು ಆಗಿಲ್ಲ. ಏನೋ ಮಾಡಿದ್ದೀವಿ, ಎಲ್ಲೋ ಹೋಗಿ ನಿಂತಿದ್ದೀವಿ. ಯಾರ ನಮಸ್ಕಾರ ಸರ್ ಅಂದರೆ ಸಿಗ್ನಲಲ್ಲಿ ಟೆನ್ಷನ್ ಆಗ್ಬಿಡ್ತದೆ. ಅಯ್ಯಪ್ಪ ಏನೋ ಕಂಡಿಡಿದ್ಬಿಟ್ಟ ಇವನು. ನಮ್ಮ ಜವಾಬ್ದಾರಿಗಳೇನು, ಇದು ದುರಂತನ, ಇದು ಒಳ್ಳೇದಾ, ಎರಡೂ ಗೊತ್ತಾಗಲ್ಲ. ಅವನಿಗೆ ಏನೇನೋ ಎಕ್ಸ್ಪೆಕ್ಟೇಷನು. ನಮ್ಮ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರಲ್ಲ, ಮಂದಿಗಿರ್ತದೆ. ನೀವು ಒಂದು ಪಾಯಿಂಟ್ವರೆಗೆ ನಿನಗೆ ಬದುಕ್ಬೋದು. ಬಾಕಿ ಟೈಮ್ ನೀನು ಮಂದಿಗೆ ಬದುಕಬೇಕು. ನಿಮ್ಮ ಬಗ್ಗೆ ನಾನು ಒಂದು ಪೋಲಿ ಅನ್ನೋ ಒಂದು ಪದ ಬಳಸಿದೆ. ಸೊ ಅದು ಎಲ್ಲ ಏನಿದೆ ನಿಮ್ಮ ವ್ಯಕ್ತಿತ್ವದಲ್ಲಿ ಅದಿಲ್ಲ. ನಿಮ್ಮ ಬರವಣಿಗೆಯಲ್ಲಿ ಒಂದು ಹಿಡಿತಾ ಇದೆ, ಒಂದು ಮಾಗಿರೋ ಅಂತೀವಿ ನಮ್ಮ ಹಳ್ಳಿಗಳ ಕಡೆಯಲ್ಲಿ, ಮಾಗಿರುವಂಥ ಒಂದು ಬರವಣಿಗೆ. ನೀವು ಇಂಡಸ್ಟ್ರಿಯಲ್ಲಿ ಪ್ರತಿದಿನ ಬೇರೆ ಥರದಲ್ಲಿ ಹೋಗ್ತಾ ಇದ್ದೀರಿ. ಏನಕ್ಕೆ ಅಂತಂದರೆ ಕರ್ನಾಟಕ ದಮನಕ ಸಿನಿಮಾ ನೋಡಿದಾಗ ನಮಗೂ ಕೂಡ ಅದೇ ಅನಿಸಿದ್ದು. ಸೊ ಇಷ್ಟು ದಿನ ಮಲೆನಾಡಿನ ಪ್ರೇಮ ಕಥೆಗಳು, ಮಳೆಯಲ್ಲಿ ನೆನೆಯುವಂತಹ ನಾಯಕ ನಾಯಕಿಯರನ್ನ ಇಟ್ಕೊಂಡು ಒಂದು ರೊಮ್ಯಾಂಟಿಕ್ ಆದಂಥ ಸಿನಿಮಾ ಮಾಡ್ತಿದ್ದಂಥ ಭಟ್ರು ಒಬ್ಬ ವ್ಯಕ್ತಿಗೆ ಇವತ್ತು ಬಹುತೇಕ ಜನರು ಊರು ಬಿಟ್ಟವ್ರೆ, ನೀರು ಊರಲ್ಲಿ ಬೆಳೆದ ಕುಡಿದಿದ್ದಂಥ ನೀರು ಬಿಟ್ಟವ್ರೆ, ಸೂರು ಬಿಟ್ಟವ್ರೆ, ಅವರೇ ಕೈಯಾರ ಎಳೆದಿರುವಂಥ ತೇರು ಬಿಟ್ಟವ್ರೆ. ಈ ಎಷ್ಟು ಸರಕನ್ನ ತಗೊಂಡು ಕರ್ನಾಟಕ ದಮನಕ ಅಂತ ಒಂದು ಸಿನಿಮಾನ ಮಾಡಿ ಪ್ರಸ್ತುತ ಇವತ್ತು ನೀರಿಗೆ ಎಷ್ಟು ಕಷ್ಟ ಇದೆ, ಹುಟ್ಟೂರು ಬಿಟ್ಟು ಬಂದಿರೋರಿಗೆ ಯಾವ್ಯಾವ ಥರ ಜೀವನ ಮಾಡ್ತಾವ್ರೆ, ಊರಿನಲ್ಲಿ ಜನರಿಲ್ಲದ ಹಬ್ಬಗಳು ಯಾವ ರೀತಿ ಆಗ್ತಾಯಿದ್ದಾವೆ ಅನ್ನುವಂಥದ್ದನ್ನ ಅಚ್ಚುಕಟ್ಟಾಗಿ ತೆರೆ ಮೇಲೆ ಕಟ್ಕೊಟ್ಟಿದ್ದೀರಾ ಗುರುಗಳೇ. ಅದು ಈಗ ನೀನು ಕನಕ್ಪುರದವನಾಗಿ ನಿನಗೆ ಕನೆಕ್ಟ್ ಆಗ್ತಾ ಹೋಯ್ತು ನೋಡೋದು. ಇನ್ನು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಂಡ್ಯ, ಮೈಸೂರು ಎಲ್ಲೆಲ್ಲಿಂದ ಹೊಟ್ಟೆಪಾಡಿಗೆ ನಗರಕ್ಕೆ ಬಂದವರಿಗೆ, ಅವರು ನಗರದಲ್ಲಿ ಇರ್ತಾರೆ, ಸಂಪತ್ತುಗಳು ಸಿಗುತ್ತೆ, ಸುಖ ದೌಲತ್ತು ಸಂಸಾರ ಎಲ್ಲ ಸಿಗ್ತವೆ. ಬಟ್ ಆತನಿಗೆ ಅಪ್ಪ ಅಮ್ಮನ ನೆಕ್ಸ್ಟು ಯಾವುದಕ್ಕಾದ್ರೂ ಒಂದು ಬೆಲೆ ಕೊಡಬೇಕಂದ್ರೆ ಅವನು ಹುಟ್ಟಿದ ಜಾಗಕ್ಕೆ ಅದು ಕಲಿಸಿದೆ ಅವನಿಗೆ. ಹೌದೌದು, ಮಾತಾಡೋದು ಕಲಿಸಿದೆ, ಒದೆ ತಿನ್ನೋದು ಕಲಿಸಿದೆ, ಏನು ಮಾತಾಡಬಾರ್ದು ಕಲಿಸಿದೆ, ಅಕ್ಷರ ಕಲಿಸಿದೆ, ಮೇಷ್ಟ್ರವ್ರೆ ಎಲ್ಲ ಸೇರಿದದು ಊರು. ನೀನು ಅಲ್ಲಿ ಮಾತ್ರ ನೀನು ಒಂದು ಚಿಕ್ಕ ಮಗುವಾಗಿದ್ದಾಗ ಬೆತ್ತಲೆ ಓಡಾಡಿದ್ದೆ. ನೀನೇನು ಅನ್ನೋದನ್ನು ಕನಕ್ಪುರ ಹೇಳಿದಷ್ಟು ಪವರ್ಫುಲ್ಲಾಗಿ ಬೆಂಗಳೂರು ಹೇಳಲ್ಲ. ಈ ಸತೀಶ ಹೆಂಗೆ ಇವನು ಅಂತ ನೀನು ಹುಟ್ಟಿದ ಬೀದಿರೋ ಕೇಳಿದರೆ ಎತ್ತಾಡಿಸಿದ್ದೀವಿ ಅಂತಾರೆ ಯಾರು. ಅವನಿಗೆ ಚಡ್ಡಿ ಹಾಕೊಳಕ್ಕೆ ಬರ್ತಾ ಇರಲಿಲ್ಲ, ಗೊಣ್ಣೆ ಬುರ್ಕ ಅಂತಾರೆ. ಇನ್ನೊಬ್ಬ ನಿನಗೊಂದು ಅಡ್ಡ ಹೆಸರು ಇಟ್ಟಿರ್ತಾರೆ, ಅವ್ನು ಗೊಣ್ಣೆ ಸತೀಶ್ನೇ ಗೊತ್ತು ನನಗೆ ಅಂತಾರೆ. ನಿನ್ನ ಲ್ಯಾಂಗ್ವೇಜಿಂದ ಹಿಡಿದು ನಿನ್ನ ಎಲ್ಲ ಸೆನ್ಸಿಬಿಲಿಟಿ, ನಿನ್ನ ಭವಿಷ್ಯ, ನೀನು ಏನಾಗಬೇಕು, ನಿನ್ನ ತಲೆ ಏನು ಓದುತ್ತೆ, ಏನನ್ನು ಓದಲ್ಲ, ನೀನು ವಿದ್ಯಾವಂತನ ಅನಕ್ಷರಸ್ಥನ ಎಲ್ಲ ಡಿಸೈಡ್ ಆಗೋದು ಅಲ್ಲಿ. ಎಲ್ಲ ಇರುತ್ತಲ್ಲಿ. ಊರು ಅಂದರೆ ಸಣ್ಣದಲ್ಲ, ಅದು ಚಿಕ್ಕೂರೋ ದೊಡ್ಡೂರೋ, ಕುಗ್ರಾಮವೋ ಬೆಂಗಳೂರು, ಅದು ಊರು. ಲೈಬ್ರರಿ ಇದ್ದಂಗೆ ಅವಾಗ ಪುಟಗಳನ್ನ ತಿರುವಾಗ್ತಾ ಇರಬೇಕು, ಎಲ್ಲ ಇದೆ ಅಲ್ಲಿ. ಆ ಊರನ್ನ ಕೊಲ್ತೀವಿ ನಾವೆಲ್ಲ ಸೇರಿ. ಯಾರು ಕೊಂದಿದ್ದು? ಈ ಪಿಕ್ಚರಲ್ಲಿ 2 ಕಳ್ಳರು, ಅದು ನಾವು ಕೊಂದಿದ್ದ ಹೀರೋಗಳ. ಇದೇ ಸಿನಿಮಾ. ಹೀರೋಗಳಿಬ್ಬರು ಕಳ್ಳರು, ಅವರೇ ಆ ಊರನ್ನ ಕೊಂದವರು, ಕೊಲೆಗಡಕರು ಅಂತ ಆಗ್ಬಿಡ್ತದೆ.
ಬಟ್ ನಿಜಕ್ಕೂ ಅವ್ರು ಆ ಊರನ್ನ ಕೊಂದ್ರ ಇಲ್ವ? ಈಗ ನೀನು ನಿನ್ನ ಊರನ್ನ ಕಂಪ್ಲೀಟ್ಲಿ ಮರೆತು ಬಿಟ್ಟೆ ಅಂತ ಇಟ್ಕೊ. ನೀನು ಕೊಲೆಗಡಕರಲ್ಲಿ ನೀನು ಒಬ್ಬ. ಈ ಯಾವುದರಿಂದ ಹೋಗ್ತಾ ಇದೆಯಾ ನೀನು ಸುಮಾರು ವಿಷಯಗಳು ಹಿಂದೆ ಹೋಗ್ತಾ 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 ಇಡಿಯಟ್ ಅನ್ಸಕ್ಕೆ ಶುರು ಆಗ್ಬಿಡ್ತೀಯ ನೀನು. ನಿನ್ನ ನಿಜವಾಗಲೂ ನಾನೀಗ ರೀಸೆಂಟ್ ಇಯರ್ಸಲ್ಲಿ ಸಿಕ್ಕವನು ನಿನಗೆ. ನಿನ್ನ ಜೊತೆ ಒಬ್ಬ ಒಂದೇ ಚಡ್ಡಿ ಒಗಿದೆ ಹಾಕಿರ್ತಾನೆ ಗೊತ್ತಾ, ಗೋಲಿ ಆಡಿರೋನು, ಗಲ್ಲಿ ಕ್ರಿಕೆಟ್ ಆಡಿರೋನು, ಅವನು ಪ್ರೀತಿಸೋಷ್ಟು ನಾನು ನಿನ್ನ ಪ್ರೀತಿಸೋಕ್ಕಾಗಲ್ಲ ಗುರು. ನೀನು ಏನು ಬೇಕಾದ್ರೂ ಮಾಡು. ನಿನ್ನ ಬಗ್ಗೆ, ನಿನ್ನ ಒಳತೋಟಿ, ನಿನ್ನ ದುಃಖ ಸುಖಕ್ಕೆ ಅವನು ಹೂ ಅಂದಂಗೆ ನಾವು ಹೂ ಅನ್ನೋಕ್ಕಾಗಲ್ಲ. ನಾವು ದೊಡ್ಡ ದೊಡ್ಡ ಲೆವೆಲಲ್ಲಿ ಹೆಲ್ಪ್ ಮಾಡೋಕ್ಕೆ ನಿಂತ್ಬಿಡ್ತೀವಿ. ಏನು ಸತೀಶ ಬಾಮ್ಮ ನೋಡೋಣ ಏನಾಗ್ತದೆ, ಏನೋ ಒಂದು ಕೇಸ್ ಮಾಡ್ಕೊಂಡೆ ಅಂದರೆ ನಾನೊಂದು 4 ಜನ ದೊಡ್ಡ ಜನರಿಗೆ ಫೋನ್ ಮಾಡ್ತೀನಿ, ನಮ್ಮ ಹುಡುಗ ಸತೀಶ ಏನೋ ಒಂದು ಮಾಡ್ಬೋದಾ ನೋಡಿ ಅಂತ. ನೀನು ಮಾಡೋದು ಹಲ್ಕ ಕೆಲಸವೇ, ಹಲ್ಕ ಕೆಲಸಕ್ಕೂ ಸಪೋರ್ಟ್ ಸಿಗ್ತದೆ ಇಲ್ಲಿ. ಅಲ್ಲಾದರೆ ನೀನು ಏನಕ್ಕೆ ಹಿಂಗೆ ಮಾಡಿದೆ ಅಂತ ಕೇಳೋಕ್ಕೊಬ್ಬ ತಾತ ಅಟ್ಕಾಯಿಸ್ಕೊತಾನೆ, ಲೇ ಬಾರ ಇಲ್ಲಿ ಸತೀಶ, ಏನಾದ್ರು ಮೊನ್ನೆ ಏನೋ ಮಾಡ್ಕೊಂಡಿದ್ದೀಯಲ್ಲ ಅಂದ್ರೆ ಯಾಕೆ ಮೈಗೆ ಐತೆ ಅಂದ್ಬಿಡ್ತಾನೆ. ಯಾರೋ ಊರಲ್ಲಿ ಬೀದಿಲಿ ಕೂತಿರೋ ತಾತ ನಿನ್ನ ಎಚ್ಚರಿಸುತ್ತದು. ಆ ಊರ ಮಗ ನೀನು ಮಿಸ್ಟೇಕೇ ಮಾಡಂಗಿಲ್ಲ. ಒಂದು ಸಣ್ಣ ಮಿಸ್ಟೇಕ್ ಮಾಡಿದೆ ಸಂಜೆಗೆ ಜಗಜ್ಜಾಹೀರು ಪ್ರತಿ ಮನೆಗೂ ಗೊತ್ತಿರ್ತದೆ, ಸತೀಶ ಹಿಂಗೆ ಮಾಡದ್ನಂತೆ ಅಂತ. ನನ್ನ ಮಗನೇ ನಿನ್ನ ಮೇಲೆ ನಂಗೆ ಒಂದು ಡೌಟು, ಇಂಥವು ತಡ್ಕೊಳ್ಳಾರ್ದೆ ನೀನು ಕನಕಪುರ ಬಿಟ್ಟಿದೆ ಕಣ. ಆದರೂ ನನಗೊಂದು ಡೌಟು, ಇಬ್ಬರು ಕಳ್ಳರು, ಆ ಇಬ್ಬರು ಕಳ್ಳರಿಗೆ ಈ ಥರದ ಒಂದು ಸಿನಿಮಾದ ಕಥೆನ ಒಪ್ಸಿದ್ರು ಅಂದರೆ ಕಳ್ಳರ ಪಾತ್ರ ಮಾಡುವಂಥದ್ದನ್ನ ಇಬ್ಬರು ಸೂಪರ್ ಸ್ಟಾರ್ಗಳಿಗೆ ಯಾವ ರೀತಿ ಕತೆ ಒಪ್ಸೋದ್ರಿ ಶಿವಣ್ಣವ್ರಿಗೆ ಮತ್ತು ಪ್ರಭುದೇವ್ ಸರ್ಗೆ? ಅದೊಂದು ಮಿರಾಕಲ್ ಕಣ. ಒಂದು 2-3 ಕಥೆ ಒಪ್ಪಿದ್ರು ಇಬ್ಬರು, ಅವು 2-3 ಚೆನ್ನಾಗಿದ್ವು. ನಾನು ರವಿಕಿರಣ್ ವಿಕಾಸ್ ಕಥೆಗಾರ ಇಬ್ಬರು ಹೋಗಿದ್ದು ನಾ ಬಿಟ್ವಿ ಸೆಕೆಂಡ್ ಲಾಕ್ಡೌನ್ ಟೈಮ್. ಇಬ್ಬರು ಬಾಯಲ್ಲೂ ಬಂದಿದ್ದು ಇದನ್ನು ಮಾತ್ರ ಚೇಂಜ್ ಮಾಡಿಬಿಟ್ರಿ, ಇದು ತುಂಬ ಚೆನ್ನಾಗಿದೆ, ನಾವು ಮಾಡಿಲ್ಲ ಈ ಥರದ್ದು ಅಂದ್ಬಿಟ್ರು. ನಮಗೆ ಒಂದು ಕ್ಷಣ ಮಕ್ಕೋಗಿತಾರೆ, ಏನೋ ಅಂತಾರೆ ಅಂತ. ಬಟ್ ಅವರಲ್ಲೂ ಒಬ್ಬ ಕಿಡಿಗೇಡಿ ಇದ್ದಾನೆ, ಅವರಲ್ಲೂ ಒಬ್ಬ ತುಂಟ ಇದ್ದಾನೆ, ಅವರಲ್ಲೂ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ನಟ ಇದ್ದಾನೆ. ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ನನಗೆ ಯಾವುದು ಹೊಸ್ತು, ನನಗೆ ಯಾವುದು ಅಲ್ಲ ಅನ್ನೋದು. ಶಿವಣ್ಣ ಸರು ಪ್ರಭು ಸರಿಗೆ ಇನ್ನೊಬ್ಬ ಬಂದು ಹೇಳಬೇಕಾಗಿಲ್ಲ, ಇನ್ಸ್ಟಂಟ್ ಡಿಸಿಷನ್ ತೊಗೊತಾರೆ. ಇದೇ ಬೇಕು ನಮಗೆ. ಈ ಮುಂಚೆ ಇದ್ದಿದ್ದು 2-3 ಹೇಳಿದಿರಲ್ಲ, ಅದನ್ನ ನಂತರ ಮಾಡೋಣ, ಇದನ್ನು ಶುರು ಹಚ್ಕೊಂಬಿಡಿ, ದಯವಿಟ್ಟು ಇನ್ಮೇಲೆ ಚೇಂಜ್ ಮಾಡಿಬಿಡಿ ಅಂತಂದರು. ಅವಾಗಲೇ ನನಗನ್ನಿಸ್ತು, ಓಹೋ ಇದು ಏನೋ ಕನೆಕ್ಟ್ ಆಗುತ್ತಿದ್ದು, ತಡಿ ಈ ಕನೆಕ್ಷನ್ ಕೇಬಲ್ನ ಬಲವಾಗಿ ಎಳೆದು ಬಿಡೋಣ. ಈ ಚೂರು ನಮಗೆ ಗೊತ್ತಾಗಬೇಕು. ನಾನು ಮಾತಾಡ್ತಿದ್ರೆ ನೀನು ಹ್ಞೂ ಅನ್ನೋದ್ರಲ್ಲಿ ಗೊತ್ತಾಗ್ಬಿಡ್ತದೆ. ಒಂದು ಚೂರು ಆ ಕಡೆ ತಿರ್ಕೊಂಡೆ ಮುಗೀತು, ಕತೆ ಕನೆಕ್ಟ್ ಆಗಿಲ್ಲ. ಆಗ ನಾನೇನೋ ಬಡ್ಕೊತಾ ಇದ್ದೀನಿ, ನೀನು ಏನಕ್ಕೋ ಮಾಡ್ತಾ ಇದ್ದೆ, ಇದು ಇಂಟರ್ವ್ಯೂ ಎಲ್ಲ ಎಡಿಟಿಂಗಲ್ಲಿ ಚಪಾರ್ ಯಾವುದೂ ಇರಲ್ಲ. ಅದು ಹಂಗಾಗಲಿಲ್ಲ ಇಬ್ಬರ ಹತ್ರನೂ. ಆವಾಗಲೇ ಅನ್ನಿಸ್ತು, ಓಹೋ ಇದು ಕನೆಕ್ಟ್ ಆಗುತ್ತೆ. ಇದು ಕಳ್ಳರು ಅಂದರೆ ನಿನಗೆ ಇಂಟ್ರೆಸ್ಟಿಂಗ್ ಅನ್ಸಲ್ವಾ? ಇಬ್ಬರು ಕಳ್ಳರು ಅಂದ ತಕ್ಷಣ ಜನ್ರೇಟ್ ಆಗ್ಬಿಡ್ತದೆ ಇಂಟ್ರೆಸ್ಟು. ಅದನ್ನ ಇಟ್ಕೊಂಡು ಹೋದ್ವಿ ಕಣ, ಅದು ಏನು ಕನೆಕ್ಟ್ ಆಗ್ಬಿಟ್ಟಿದೆ ಜನಕ್ಕೆ ಅಂದರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.